ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೀವನದ ಸತ್ಯಕತೆ ನಿಮಗೆ ಗೊತ್ತಾ? ದರ್ಶನ್ ರನ್ನೇ ಇವರು ಮದುವೆಯಾಗಿದ್ದೇಗೆ, ಮದುವೆ ಬಳಿಕ ಅನುಭವಿಸಿದ ಕಷ್ಟಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಿಜಯಲಕ್ಷ್ಮಿ ಹಿನ್ನೆಲೆ ಏನು? ಫ್ರೆಂಡ್ಸ್, ವಿಜಯಲಕ್ಷ್ಮಿ ಹುಟ್ಟಿದ್ದು ನವೆಂಬರ್ 11ನೇ ತಾರೀಕು. ತಂದೆ ಅನಂತ ಶಯನಂ ನಾಯ್ಡು, ತಾಯಿ ಸುಮತಿ, ಅಕ್ಕ ಸುಮಂಗಳಮ್ಮ. ಈ ದಂಪತಿಯ ಹಿರಿಯ ಮಗಳಾಗಿ ಜನಿಸಿದ್ರು ವಿಜಯಲಕ್ಷ್ಮಿ. ಇವರಿಗೆ ವಾಸುದೇವ್ ಎಂಬ ಸಹೋದರ ಇದ್ದಾರೆ. ಇವರದ್ದು ಬಲಿಜ ನಾಯ್ಡು ಸಮುದಾಯ. ಓದಿನಲ್ಲಿ ಮುಂದಿದ್ದ ವಿಜಯಲಕ್ಷ್ಮಿ ಕೆಮಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ್ರು. ಕಾಲೇಜು ದಿನಗಳಲ್ಲೇ ದೂರದರ್ಶನ ಚಂದನ ವಾಹಿನಿಯಲ್ಲಿ ಆಂಕರ್ ಆಗಿಯೂ ಕೆಲಸ ಮಾಡಿದ್ರು. ನಟ ದರ್ಶನ್ ಸಿಕ್ಕಿದ್ದು ಹೇಗೆ? ವಿಜಯಲಕ್ಷ್ಮಿ ಕಾಲೇಜಿಗೆ ಹೋಗ್ತಾ ಆಂಕರಿಂಗ್ ಮಾಡ್ತಿದ್ರಲ್ಲ, ಆಗ್ಲೇ ದರ್ಶನ್ ಪರಿಚಯವಾಗಿದ್ದು ಎನ್ನಲಾಗುತ್ತೆ. ಬರ್ತ್ಡೇ ಪಾರ್ಟಿಯೊಂದ್ರಲ್ಲಿ ಫ್ರೆಂಡ್ ಒಬ್ರು ವಿಜಯಲಕ್ಷ್ಮಿ ಮತ್ತು ದರ್ಶನ್ ರನ್ನ ಪರಸ್ಪರ ಪರಿಚಯ ಮಾಡ್ಕೊಟ್ರು. ಪರಿಚಯ ಫ್ರೆಂಡ್ಶಿಪ್ ಆಯ್ತು. ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲಾಯಿತು. ಇಬ್ಬರು ಒಂದೇ ಸಮುದಾಯದವರು ಮತ್ತು ಸಂಬಂಧಿಕರು ಅನ್ನೋ ವಿಚಾರ ಪ್ರೀತಿಗೆ ಪ್ಲಸ್ ಪಾಯಿಂಟ್ ಆಯ್ತು. ದರ್ಶನ್ ಆಗಿನ್ನೂ ಸಿನಿಮಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಧಾರಾವಾಹಿ ಅದು ಇದು ಅಂತ ಮಾಡ್ತಿದ್ರು. ನಂತರವಷ್ಟೇ ಮೆಜೆಸ್ಟಿಕ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಒಂದೊಂದೇ ಸಿನಿಮಾಗಳನ್ನ ಮಾಡ್ತಾ ಹೋಗಿದ್ದು. 2003 ಧರ್ಮಸ್ಥಳದಲ್ಲಿ ಮದ್ವೆ. ಸುಮಾರು 3-4 ವರ್ಷ ಲವ್ ಮಾಡಿದ ವಿಜಯಲಕ್ಷ್ಮಿ ದರ್ಶನ್ ಜೋಡಿ ಮದ್ವೆಯಾಗಲು ಮುಂದಾಯ್ತು. ಇದಕ್ಕೆ ಇಬ್ಬರ ಮನೆಯಲ್ಲೂ ಒಪ್ಪಿಗೆ ಸಿಕ್ತು. ಅದರಂತೆ 2003 ಮೇ 19ರಂದು ಧರ್ಮಸ್ಥಳದಲ್ಲಿ ಮದುವೆಯಾದ್ರು. ಕೆಲ ವರ್ಷ ಸಂಸಾರ ಚೆನ್ನಾಗಿಯೇ ನಡೀತು. ಆಂಕರಿಂಗ್ ಕೆಲಸ ಬಿಟ್ಟ ವಿಜಯಲಕ್ಷ್ಮಿ ಒಳ್ಳೊಳ್ಳೆ ಜಾಬ್ ಆಫರ್ ಬಂದ್ರೂ ಹೋಗ್ಲಿಲ್ಲ. ಪತ್ನಿಗೆ ಆಸ್ತಿ ಹಂಚಿದ ದಾಸ. 2008 ಮಗ ವಿನೀಶ್ ಜನನ. ಆರಂಭದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ದರ್ಶನ್ ತಮ್ಮ ಹೆಸರಲ್ಲಿದ್ದ ಕೆಲವೊಂದು ಆಸ್ತಿ ಪಾಸ್ತಿಗಳನ್ನ ವಿಜಯಲಕ್ಷ್ಮಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದರಲ್ಲಿ ಕೋಟಿ ಕೋಟಿ ಬೆಲೆಯ ಮನೆ, ಸೈಟು, ಫಾರ್ಮ್ ಹೌಸ್ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಸೇರಿದ್ವು. ಇದಲ್ಲದೆ ಹೆಂಡತಿ ಹೆಸರಲ್ಲೇ ಫಾರ್ಮ್ ಹೌಸ್ಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ತರಿಸಿದ್ರು ದರ್ಶನ್. ಇಂಥ ಜೋಡಿಗೆ 2008ರಲ್ಲಿ ವಿನೀಶ್ ಎಂಬ ಗಂಡು ಮಗು ಜನಿಸಿತು. 2009ರಿಂದ ಶುರುವಾಯಿತು ಸಮಸ್ಯೆ. ಕಾರಣವೇನು? ನಿಜಕ್ಕೂ ಆಗಿದ್ದೇನು? ಚೆನ್ನಾಗಿದ್ದ ದರ್ಶನ್ ವಿಜಯಲಕ್ಷ್ಮಿ ಸಂಸಾರದಲ್ಲಿ ಸಮಸ್ಯೆ ಶುರುವಾಗೋದು 2009ರಲ್ಲಿ. ಸ್ವಿಟ್ಜರ್ಲೆಂಡ್ ನಲ್ಲಿ ಪೊರ್ಕಿ ಸಿನಿಮಾದ ಶೂಟಿಂಗ್ ಆಗಿ ತಮ್ಮ ಜೊತೆ ವಿಜಯಲಕ್ಷ್ಮಿಯನ್ನು ಕರ್ಕೊಂಡು ಹೋಗಿದ್ರು ದರ್ಶನ್. ಈ ವೇಳೆ ಸಹ ನಟಿಯರು ಮತ್ತು ಡ್ಯಾನ್ಸರ್ಗಳ ಜೊತೆ ಗಂಡನ ವರ್ತನೆ ಕಂಡು ವಿಜಯಲಕ್ಷ್ಮಿಗೆ ಅನುಮಾನ ಬಂತು. ಇದನ್ನ ಪ್ರಶ್ನಿಸಿದಾಗ ಸಿಟ್ಟಿಗೆದ್ದ ದರ್ಶನ್, ನನ್ನನ್ನ ಪ್ರಶ್ನೆ ಮಾಡೋಕೆ ಬರ್ಬೇಡ, ನಿನ್ನನ್ನ ಮತ್ತು ಮಗುವನ್ನ ಕಿಟಕಿಯಿಂದ ಹೊರಗೆ ಎಸಿತೀನಿ ಅಂತ ಗದರಿಸಿದ್ರು. ಅಂದಿನಿಂದ ನಮ್ಮ ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯ್ತು ಅಂತ ಸ್ವತಃ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ನಟಿ ನಿಖಿತಾ ಜೊತೆಗಿನ ದರ್ಶನ್ ಸಂಬಂಧವು ನಮ್ಮ ಸಂಸಾರಕ್ಕೆ ಅಡ್ಡಿಯಾಯ್ತು ಎಂದಿದ್ದಾರೆ. ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ಆಗಾಗ ಗಲಾಟೆ ನಡೀತಿತ್ತು. ಒಂದ್ಸಲ ಗಲಾಟೆಯಾದಾಗ ಸಹಾಯ ಕೇಳಿ ನಟ ಶಿವರಾಜ್ ಕುಮಾರ್ ಮನೆಗೂ ಹೋಗಿದ್ದುಂಟು ವಿಜಯಲಕ್ಷ್ಮಿ. 2011 ಬೀದಿಗೆ ಬಂತು ಮನೆ ಜಗಳ. ಪತ್ನಿ ಮೇಲೆ ಹಲ್ಲೆ, ದರ್ಶನ್ ಅರೆಸ್ಟ್. ಇಲ್ಲಿಯವರೆಗೆ 4 ಗೋಡೆ ಮಧ್ಯೆ ಇದ್ದ ದರ್ಶನ್ ವಿಜಯಲಕ್ಷ್ಮಿ ಗಲಾಟೆ 2011ರಲ್ಲಿ ಜಗತ್ ಜಾಹೀರಾಯಿತು. ಚಲಿಸುತ್ತಿದ್ದ ಕಾರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ರು, ಗುಂಡಿಕ್ಕಿ ಕೊಲ್ಲೋ ಬೆದರಿಕೆ ಹಾಕಿದ್ರು ಅಂತ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೊಟ್ರು. ಜೊತೆಗೆ ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದ ಆಸ್ತಿಪಾಸ್ತಿಗಳನ್ನ ವಾಪಸ್ ಕೇಳಿದ್ದಾರೆ ಅಂತಾನೂ ಹೇಳಿದ್ರು. ಇದರ ಬೆನ್ನಲ್ಲೇ ದರ್ಶನ್ ಅರೆಸ್ಟ್ ಆದ್ರು. ಈ ನಡುವೆ ಚಿತ್ರರಂಗದ ಕೆಲ ಕಲಾವಿದರು ವಿಜಯಲಕ್ಷ್ಮಿ ಜೊತೆ ಮಾತನಾಡಿ ಕಂಪ್ಲೇಂಟ್ ವಾಪಸ್ ಪಡೆಯಲು ಒಪ್ಪಿಸಿದ್ರು. ಆದ್ರೆ ಕೋರ್ಟ್ ಇದನ್ನ ಒಪ್ಲಿಲ್ಲ. ಕೊನೆಗೆ ಹೈಕೋರ್ಟ್ ಬೇಲ್ ಕೊಟ್ಟಿದ್ರಿಂದ 28 ದಿನಗಳ ಬಳಿಕ ಜೈಲಿಂದ ಹೊರಬಂದ್ರು ದರ್ಶನ್. ಬಂದವರೇ ಸುದ್ದಿಗೋಷ್ಠಿ ನಡೆಸಿ ಕ್ಷಮೆ ಕೇಳಿ ಇನ್ಮುಂದೆ ಇಂಥ ತಪ್ಪು ಮಾಡಲ್ಲ ಅಂದ್ರು. ಈ ವೇಳೆ ವಿಜಯಲಕ್ಷ್ಮಿ ಮಾತನಾಡಿ, ಇದು ನಮ್ಮ ಜೀವನದ ಕೆಟ್ಟ ಹಂತ. ಈ ಘಟನೆಯಿಂದ ನಾವು ಮತ್ತಷ್ಟು ಹತ್ತಿರ ಆಗಿದ್ದೀವಿ ಅಂದ್ರು. ಇವೆಲ್ಲದರ ನಡುವೆ ನಟಿ ನಿಖಿತಾ ತುಕ್ರಾಲ್ರನ್ನ ಕನ್ನಡ ಚಿತ್ರ ನಿರ್ಮಾಪಕರ ಸಂಘ 3 ವರ್ಷದ ಅವಧಿಗೆ ಬ್ಯಾನ್ ಮಾಡಿ ಬಳಿಕ ಯೂ-ಟರ್ನ್ ಹೊಡೆದ ಘಟನೆಯೂ ನಡೆಯಿತು. ಇದಾಗಿ 2-3 ವರ್ಷದಲ್ಲೇ ಮಗನ ಜೊತೆ ಪ್ರತ್ಯೇಕವಾಗಿ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಿರಲು ಮುಂದಾದ್ರು ವಿಜಯಲಕ್ಷ್ಮಿ. 2015 ಪವಿತ್ರ ದರ್ಶನ್ ಲಿವ್ ಇನ್.
ದರ್ಶನ್ ಜೈಲಿಗೆ ಹೋಗಿ ಬಂದ್ಮೇಲೆ ಎಲ್ಲ ಸರಿಯಾಗುತ್ತೆ ಅಂದುಕೊಂಡ ವಿಜಯಲಕ್ಷ್ಮಿ ನಿರೀಕ್ಷೆಗಳೆಲ್ಲ ಹುಸಿಯಾಯ್ತು. ದರ್ಶನ್ ಜೀವನದಲ್ಲಿ ನಟಿ ಪವಿತ್ರ ಗೌಡ ಎಂಟ್ರಿ ಆದ್ರು. 2015ರಿಂದ ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಈ ವಿಚಾರ ವಿಜಯಲಕ್ಷ್ಮಿಗೆ ಗೊತ್ತಾಗಿ ದರ್ಶನ್ ಜೊತೆ ಹಲವು ಸಲ ಗಲಾಟೆ ಮಾಡಿದ್ದು ಉಂಟು. 2016 ಮತ್ತೆ ಠಾಣೆಗೆ ಹೋಯ್ತು ಜಗಳ. ಹೆಂಡತಿ ವಿರುದ್ಧ ದಚ್ಚು ಗಂಭೀರ ಆರೋಪ. 2016ರಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಗಲಾಟೆ ವಿಚಾರ ಮತ್ತೊಮ್ಮೆ ಪೊಲೀಸ್ ಠಾಣೆಗೆ ಹೋಯ್ತು. ಅಂದ್ಹಾಗೆ ಮಗ ಮತ್ತು ಹೆಂಡತಿ ವಾಸವಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿದ್ದ ದರ್ಶನ್ ಗಲಾಟೆ ಮಾಡಿದ್ರು. ಈ ಸಂಬಂಧ ಚನ್ನಮ್ಮ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ವಿಜಯಲಕ್ಷ್ಮಿ ಗಂಡನನ್ನ ಕರೆಸಿ ವಾರ್ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಮತ್ತೊಂದು ಕಡೆ ಪತ್ನಿ ವಿರುದ್ಧ ಗಂಭೀರ ಆರೋಪ ಮಾಡಿದ ದರ್ಶನ್ ಬಾಯ್ ಫ್ರೆಂಡ್ ಜೊತೆ ವಿಜಯಲಕ್ಷ್ಮಿ ಅಫೇರ್ ಹೊಂದಿದ್ದಾರೆ. ತನ್ನ ಐಷಾರಾಮಿ ಆಡಿ ಕಾರನ್ನ ಆತನಿಗೆ ಕೊಟ್ಟಿದ್ದಾಳೆ. ಅದನ್ನ ಪ್ರಶ್ನೆ ಮಾಡಲು ಮತ್ತು ಮಗನನ್ನ ನೋಡಲು ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ ಅಂದ್ರು. ಅಲ್ಲದೆ ಇದು ಕೌಟುಂಬಿಕ ವಿಚಾರ ಆಗಿರೋದ್ರಿಂದ ಹಿರಿಯರ ಜೊತೆ ಚರ್ಚಿಸಿ ಬಗೆಹರಿಸಿಕೊಳ್ತೀವಿ ಅಂದ್ರು. ಹೀಗಾಗಿ ಪೊಲೀಸರು ಬಿಟ್ಟು ಕಳಿಸಿದ್ರು. ಗಂಡನ ಆರೋಪಕ್ಕೆ ಪ್ರತಿಕ್ರಿಯಿಸಿದ ವಿಜಯಲಕ್ಷ್ಮಿ, ನಂಗೆ ಬಾಯ್ ಫ್ರೆಂಡ್ ಇಲ್ಲ, ಈ ಬಗ್ಗೆ ಬೇಕಿದ್ರೆ ತನಿಖೆ ನಡೀಲಿ ಅಂದ್ರು. 2018 ಪವಿತ್ರ ಗೌಡಗೆ ಮನೆ ಕಾರು ಗಿಫ್ಟ್. ಪ್ರಶ್ನೆ ಮಾಡಿದ ಪತ್ನಿಗೆ ದರ್ಶನ್ ಹೇಳಿದ್ದೇನು? ದರ್ಶನ್ 2018ರಲ್ಲಿ ಪವಿತ್ರ ಗೌಡಗೆ ಬೆಂಗಳೂರಿನ RR ನಗರದಲ್ಲಿ ಒಂದು ಮನೆ ಮತ್ತು ಐಷಾರಾಮಿ ರೇಂಜ್ ರೋವರ್ ಕಾರನ್ನ ಗಿಫ್ಟ್ ಆಗಿ ಕೊಟ್ರು. ಇದು ವಿಜಯಲಕ್ಷ್ಮಿಗೆ ಗೊತ್ತಾಗಿ ದರ್ಶನ್ ಬಳಿ ಕೇಳಿದಾಗ ನನ್ ದುಡ್ಡು ನನ್ನಿಷ್ಟ, ಕೇಳೋಕೆ ನೀನ್ಯಾರು ಅಂತ ಬೈದಿದ್ರಂತೆ. ಈ ಮೂಲಕ ಪವಿತ್ರ ಗೌಡ ವಿಚಾರಕ್ಕೆ ನಮ್ಮ ಮಧ್ಯೆ ಮತ್ತೆ ವೈಮನಸ್ಸು ಏರ್ಪಡ್ತು ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ದರ್ಶನ್ ರ ಖಾಸಗಿ ಫೋಟೋ ವಿಡಿಯೋಗಳಿರೋ ಹಾರ್ಡ್ ಡಿಸ್ಕ್ ಇಟ್ಕೊಂಡು ಪವಿತ್ರ ಗೌಡ ಬ್ಲಾಕ್ ಮೇಲ್ ಮಾಡ್ತಿರೋದು ಕೂಡ ಗೊತ್ತಾಯ್ತು ಎಂದಿದ್ದಾರೆ. 2020 ಬಿಸ್ನೆಸ್ಗೆ ಇಳಿದ ವಿಜಯಲಕ್ಷ್ಮಿ. 2020ರಲ್ಲಿ ವಿಜಯಲಕ್ಷ್ಮಿ ಮತ್ತು ಇತರರು ಸೇರಿ ಮೈ ಫ್ರೆಶ್ ಬಾಸ್ಕೆಟ್ ಅನ್ನೋ ಕಂಪನಿ ಶುರು ಮಾಡಿದ್ರು. ಇದು ತರಕಾರಿ ಹಣ್ಣುಗಳನ್ನ ಡೆಲಿವರಿ ಮಾಡುವ ಕಂಪನಿಯಾಗಿತ್ತು. ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮತ್ತು ಸಹ ಸಂಸ್ಥಾಪಕರಿಗೆ ಟೈಮ್ಸ್ ಬಿಸ್ನೆಸ್ ಅವಾರ್ಡ್ ಬಂತು. 2024 ಪವಿತ್ರ ವಿರುದ್ಧ ಆನ್ಲೈನ್ ಯುದ್ಧ. 2024ರ ಜನವರಿಯಲ್ಲಿ ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿ ತನ್ನ ಮತ್ತು ದರ್ಶನ್ ನಡುವಿನ ಸಂಬಂಧಕ್ಕೆ 10 ವರ್ಷ ಅಂತ ಬರೆದ್ರು. ಅಲ್ಲದೆ ದರ್ಶನ್ ಜೊತೆಗಿರೋ ಫೋಟೋಗಳನ್ನ ಹಾಕಿದ್ರು. ಈ ವಿಚಾರಕ್ಕೆ ಪವಿತ್ರಳನ್ನ ಆನ್ಲೈನ್ ನಲ್ಲೇ ತರಾಟೆಗೆ ತೆಗೆದುಕೊಂಡ ವಿಜಯಲಕ್ಷ್ಮಿ ಕೋರ್ಟ್ ಮೆಟ್ಟಿಲೇರಿ ದರ್ಶನ್ ರ ಫೋಟೋ ಬಳಸದಂತೆ ಪವಿತ್ರ ವಿರುದ್ಧ ತಡೆಯಾಜ್ಞೆ ತಂದ್ರು. ಗೊತ್ತಿರಲಿಲ್ಲ ರೇಣುಕಾ ಸ್ವಾಮಿ ವಿಚಾರ. ಕೊಲೆ ಬಳಿಕ ಪೂಜೆಯಲ್ಲಿ ದರ್ಶನ್ ಭಾಗಿ. ಹೌದು ಫ್ರೆಂಡ್ಸ್, ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದು, ಹೊಡೆದಿದ್ದು, ಕೊಲೆ ಮಾಡಿದ್ದೆಲ್ಲ ವಿಜಯಲಕ್ಷ್ಮಿಗೆ ಆರಂಭದಲ್ಲಿ ಗೊತ್ತೇ ಇರಲಿಲ್ಲ. ಅಂದ್ಹಾಗೆ ಕೊಲೆಯಾದ ದಿನವೇ ದರ್ಶನ್ ಬಳಿ ವಿಜಯಲಕ್ಷ್ಮಿ 2-3 ಸಲ ಫೋನ್ ನಲ್ಲಿ ಮಾತನಾಡಿದ್ರು. ಆದ್ರೆ ಯಾವ ವಿಚಾರವನ್ನು ಹೇಳಿರ್ಲಿಲ್ಲ ದರ್ಶನ್. ಕೊಲೆಯ ಮರುದಿನವೇ ವಿಜಯಲಕ್ಷ್ಮಿ ಮನೆಯಲ್ಲಿ ಸುದರ್ಶನ ಹೋಮ ಮತ್ತು ಪೂಜೆ ಇತ್ತು. ಇದರಲ್ಲಿ ಭಾಗಿಯಾದ ದರ್ಶನ್ ಮಂಕಾಗಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ. ಇನ್ನುಳಿದಂತೆ ದರ್ಶನ್ ಅರೆಸ್ಟ್ ಆದ್ಮೇಲೆನೆ ಎಲ್ಲ ವಿಚಾರ ಗೊತ್ತಾಗಿದ್ದು. ಹೀಗಿದ್ರೂ ಹಳೆಯದನ್ನೆಲ್ಲ ಮರೆತು ಜೈಲಿನಲ್ಲಿ ಗಂಡನನ್ನ ಭೇಟಿಯಾಗಿ ಕಾನೂನು ಹೋರಾಟಕ್ಕೆ ಸಹಾಯ ಮಾಡಿ ದೇವಸ್ಥಾನಗಳಿಗೆ ಹೋಗುವ ಮೂಲಕ ಪತ್ನಿಯ ಕರ್ತವ್ಯ ನಿರ್ವಹಿಸಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೀವನದ ಕಣ್ಣೀರ ಕಥೆ ಏನು? ಇವರಿಗೆ ದರ್ಶನ್ ಸಿಕ್ಕಿದ್ ಹೇಗೆ? ಮದ್ವೆ ಬಳಿಕ ಅನುಭವಿಸಿದ ಕಷ್ಟಗಳೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.